ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ KCET ಎಕ್ಸಾಮಿನೇಷನ್ 2024 ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿತ್ತು. ಬಟ್ ಸ್ಯಾಟ್ಸಲ್ಲಿ ಇರುವಂತಹ ಕೆಲವೊಂದಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು ಅಂತೇಳಿ 17ನೇ ತಾರೀಕಿನ ತನಕ KCET ಅಪ್ಲಿಕೇಶನ್ ಫಾರ್ಮನ್ನು ತಡೆ ಹಿಡಿದಿದ್ದಾರೆ. ಸೊ ಅದರ ಜೊತೆಗೆ ನೀವು ಇವತ್ತು KE ವೆಬ್ಸೈಟನ್ನು ಓಪನ್ ಮಾಡೋದಕ್ಕೆ ಹೋದರೂ ಕೂಡ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಓಪನ್ ಆಗ್ತಾ ಇಲ್ಲ. ಬಟ್ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇನಿಷಿಯಲಿ ಕೆಲವೊಂದಷ್ಟು ಪ್ರಾಬ್ಲಮ್ಗಳು ಸಾಫ್ಟ್ವೇರ್ನಲ್ಲಿ ಆಗ್ತಿರ್ತದೆ. ಅದರಲ್ಲೂ ಈ ವರ್ಷ ಕೆಲವೊಂದಷ್ಟು ಚೇಂಜಸ್ಗಳನ್ನು KE ಅವರು ಮಾಡಿರೋದ್ರಿಂದ, ಸೊ ಇದು ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡ್ಯೂಲ್ ಆಗಿರೋದ್ರಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದಾಗಿದೆ, ಬಟ್ ಅದನ್ನು ಕ್ಲಾರಿಫಿಕೇಷನ್ KE ಅವರ ಕಡೆಯಿಂದ ಬಂದೇ ಬರ್ತದೆ. ಅದಕ್ಕೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನೀವು 18ನೇ ತಾರೀಕಿನಿಂದ ನೀವು ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ಬೋದು. ಸೊ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೇನಾದರೂ KCET ಆ್ಯಂಡ್ ನೀಟ್ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಏನಾದರೂ ನನ್ನ ಕಡೆಯಿಂದ ಬೇಕಾಗಿತ್ತು ಅಂತ ಅಂದರೆ, ಸೊ ಕೆಳಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ 8277448606. ಸೊ ಈ ಒಂದು ನಂಬರಿಗೆ ವಾಟ್ಸಪ್ ಮಾಡಿ. ಮೊದಲು ಓನ್ಲಿ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ. ಅದಾದಮೇಲೆ ನೀವೇನಾದರೂ ಕಾಲ್ ಮಾಡಬೇಕು, ಮಾತಾಡಬೇಕು ಅಂತ ಇದ್ದೀನಿ ನನಗೆ ಹೇಳಿ. ಸೊ ನಾನು ಒಂದು ಸುಟೇಬಲ್ ಟೈಮನ್ನು ಕೊಟ್ಟುಬಿಟ್ಟು ನಾನೇ ಕಾಲ್ ಮಾಡ್ತೀನಿ ಅಥವಾ ಕಾಲ್ ಮಾಡೋದಕ್ಕೆ ಹೇಳ್ತೀನಿ. ರೈಟ್. ಹಾಗಾದರೆ ಈ ವರ್ಷ ಏನೇನು ಚೇಂಜಸ್ಗಳನ್ನ ಮಾಡಿದ್ದಾರೆ? ಸೊ ಬಹಳ ಇಂಪಾರ್ಟೆಂಟ್. ಈ ವರ್ಷ ಬಹಳ ಜನ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತಂದರೆ, ಸರ್ ನೀಟ್ ಎಕ್ಸಾಮಿನೇಷನ್ಗೆ ಸಪರೇಟ್ ಎಕ್ಸಾಮಿನೇಷನ್ ಫಾರ್ಮ್ ಕರೆಯೋದೇ ಇಲ್ವಾ, ಇದು ನೀಟ್ ಎಕ್ಸಾಮಿನೇಷನ್ಗೂ ಇದೇ ಫಾರ್ಮ್ ಹಾಗಾದರೆ ಅಂತ ಕೇಳ್ತಾ ಇದ್ದಾರೆ. ಬಟ್ ಹಾಗೆ ಇಲ್ಲ ವಿದ್ಯಾರ್ಥಿಗಳೇ ಅನ್ನೋದು ಗೊತ್ತಿರಲಿ. ಈ ವರ್ಷ ಯಾರ್ಯಾರು KCET ಎಕ್ಸಾಮಿನೇಷನನ್ನು ಬರೀಬೇಕು ಅಂತ ಇದ್ದೀರಿ, ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಿ, ಅವರಿಗಂತೂ ಈ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಲೇಬೇಕು. ಬಟ್ ಇಷ್ಟು ವರ್ಷ ಏನಾಗ್ತಿತ್ತು ಅಂದರೆ, ಓನ್ಲಿ ನೀಟ್ ಎಕ್ಸಾಮಿಗೋಸ್ಕರ ವೇಟ್ ಮಾಡ್ತಾ ಇರುವಂತಹ ಸಾವಿರಾರು ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಹೋಗ್ತಾನೇ ಇರಲಿಲ್ಲ. ಯಾಕೆ ಅಂತಂದರೆ ಅವರಿಗೆ KCET ಎಕ್ಸಾಮಿನೇಷನ್ ಬರೆಯುವಂಥ ಅವಶ್ಯಕತೆ ಇರ್ತಿರಲಿಲ್ಲ. ಅವರ ಮೇನ್ ಫೋಕಸ್ ನೀಟ್ ಎಕ್ಸಾಮಿನೇಷನ್ನೇ ಇತ್ತು. ಬಟ್ ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ, ಸೊ ಈಗ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾದ್ರೇ ಪ್ರತಿಯೊಬ್ಬ ವಿದ್ಯಾರ್ಥಿಗಳೂ ಕೂಡ ಅಪ್ಲಿಕೇಶನ್ ಫಾರ್ಮನ್ನು ಹಾಕಲೇಬೇಕು ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಹಾಗಾದರೆ ಇಲ್ಲಿ KCET ಅಪ್ಲಿಕೇಶನ್ ಫಾರ್ಮ್ ಹಾಕಿಬಿಟ್ರೆ ನೀಟ್ದವರು ಕೂಡ KCET ಎಕ್ಸಾಮಿನೇಷನ್ ಬರೆಯೋದು ಕಂಪಲ್ಸರಿನಾ ಅಂತ ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ ದಯವಿಟ್ಟು ತಿಳ್ಕೊಳ್ಳಿ, ನೀಟ್ ಎಕ್ಸಾಮಿನೇಷನ್ ಬರೆಯುವಂತಹ ವಿದ್ಯಾರ್ಥಿಗಳು ಸೊ KCET ಎಕ್ಸಾಮಿನೇಷನ್ ಬರೆಯೋದು ಕಂಪಲ್ಸರಿ ಅಲ್ಲ. ಭಾಳ ಚೆನ್ನಾಗಿ ಹೇಳ್ತಾ ಇದ್ದೀನಿ, ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಗೊತ್ತಿರಲಿ, KCET ಎಕ್ಸಾಮಿನೇಷನ್ ಕಂಪಲ್ಸರಿ ಅಲ್ಲ. ಇಷ್ಟು ವರ್ಷ ಏನಾಗ್ತಿತ್ತು ಅಂದರೆ, ನೀಟನ್ನು ಒಂದೇ ಬರೆಯುವಂಥ ವಿದ್ಯಾರ್ಥಿಗಳು NTA ಕೊಡುವಂಥ ಅಪ್ಲಿಕೇಶನ್ ಯೂಸ್ ಮಾಡಿ ನೀಟ್ ಎಕ್ಸಾಮಿನೇಷನ್ ಆಲ್ ಇಂಡಿಯಾ ಲೆವೆಲಲ್ಲಿ ಬರೆದು ಅದಾದಮೇಲೆ ಇಲ್ಲಿ ಕೌನ್ಸಿಲಿಂಗಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿತ್ತು. ಕರ್ನಾಟಕದಲ್ಲಿ 85% ಬರುವಂಥ ವಿದ್ಯಾರ್ಥಿಗಳು ಕೌನ್ಸಿಲಿಂಗಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೂ ಸೇಮ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ತಿದ್ರು ನೀಟ್ ಎಕ್ಸಾಮಿನೇಷನ್ ಆದಮೇಲೆ. ಬಟ್ ಈ ವರ್ಷ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಮೊದಲೇನೆ ಅಂದರೆ ಈಗಲೇ ನೀಟನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ರೀತಿ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಫಾರ್ಮ್ ಇದ್ದಾಗೆ ಏನು ಕೌನ್ಸಿಲಿಂಗ್ ಅಪ್ಲಿಕೇಶನ್ನೇ ಇದು, ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ನೇ ಇದು. ಈಗಲೇ ನೀವು ಅದನ್ನು ಮಾಡ್ಕೊಂಡು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿ ಒಳ್ಳೆಯದು ಕೂಡ ಹೌದು. ಯಾಕಂತಂದರೆ ಬಹಳಷ್ಟು ಸಾರಿ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮಿನೇಷನ್ ಮಾಡಿದ ಮೇಲೆ ಬರೆದ ಮೇಲೆ ಏನು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿದ್ರು, ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ಗಳನ್ನು KCET ಅಂದರೆ ನೀಟ್ ವಿದ್ಯಾರ್ಥಿಗಳು ಫೇಸ್ ಮಾಡ್ತಿದ್ರು. ನಾನು ಅದಕ್ಕೆ ಪ್ರತಿ ವರ್ಷವೂ ಕೂಡ ಹೇಳ್ತಿದ್ದೆ, KCET ಬಿಟ್ಟಾಗಲೇ ನೀಟ್ ವಿದ್ಯಾರ್ಥಿಗಳು ಕೂಡ ಬರೆದು ಬಿಡಿ, ಅಂದರೆ KCET ಫಾರ್ಮನ್ನು ಫಿಲ್ ಮಾಡಿಬಿಡಿ, ಮುಂದೆ ನಿಮಗೆ ತ್ರಾಸಾಗೋದಿಲ್ಲ ಅಂಥೇಳಿ. ಈ ವರ್ಷ KE ಅವರೇ ಅದನ್ನು ಅಫಿಷಿಯಲ್ ಆಗಿ ಹೇಳಿಬಿಟ್ಟಿದ್ದಾರೆ. ಇದರ ಮೂಲಕ ನನಗೇನು ಇನ್ನೊಂದು ಡೌಟ್ ಬರ್ತಾ ಇದೆ ಅಂತಂದರೆ, ಸೊ ನೀಟ್ ಎಕ್ಸಾಮಿನೇಷನ್ ಒಳಗಡೆ ಇವರು ಕಂಪ್ಲೀಟಾಗಿ ಕರ್ನಾಟಕದ ವಿದ್ಯಾರ್ಥಿಗಳ ಎಲ್ಲ ವೆರಿಫಿಕೇಷನನ್ನು ಮಾಡಿ ಮುಗಿಸ್ಬಿಟ್ಟು ಈ ಎಲ್ಲ ಡೇಟಾವನ್ನು ಯಾರ್ಯಾರು ನೀಟ್ ಎಕ್ಸಾಮಿನೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಇವೆಲ್ಲ ಡೇಟಾವನ್ನು MCC ಅವರಿಗೆ ಕೊಟ್ಟುಬಿಡೋದು. ಸೊ MCC ಅವರ ಕಡೆಯಿಂದನೇ ಈ ವರ್ಷ ಕಾಮನ್ ಕೌನ್ಸಿಲಿಂಗ್ ನಡೆಯುವಂಥದ್ದು. ಹೀಗೇನಾದರೂ ಮಾಡುವಂತಹ ಐಡಿಯಾ ಈ ಒಂದು KE ಅವರ ತಲೆಯಲ್ಲಿ ಇದೆಯಾ ಅನ್ನೋದು ಕೂಡ ಡೌಟ್ ಇದೆ. ಯಾಕಂದರೆ ಲಾಸ್ಟ್ ಇಯರೇ ಸ್ಟಾರ್ಟ್ ಆಗಿತ್ತು MCC ಅವರ ಕಡೆಯಿಂದ, ನಾವು ಓವರಾಲ್ ಆಗಿ ಕರ್ನಾಟಕದ್ದು ಸೇರಿಬಿಟ್ಟು ಅಂದರೆ ಎಲ್ಲ ರಾಜ್ಯದ ಕೌನ್ಸಿಲಿಂಗ್ ಕೂಡ ನಾವೇ ಮಾಡ್ತೀವಿ ಅಂಥೇಳಿ. ಹೀಗೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೂ ಸಂಬಂಧ ಇಲ್ಲ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ. ಬಟ್ KE ಅವರಿಗೆ ತಮ್ಮ ಕೆಲಸ ಕಡಿಮೆ ಆಗ್ತದೆ, MCC ಅವರು ಡೈರೆಕ್ಟಾಗಿ ಮಾಡ್ತಾರೆ. ಸೊ MCC ಅವರು ಈ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನೂರಾರು ಕ್ಯಾಟಗರಿ ಇವೆ ಕರ್ನಾಟಕದಂಥ ರಾಜ್ಯದಲ್ಲಿ. ಅದಕ್ಕೆ ಇವರು ಮೊದಲೇ ಎಲ್ಲ ವೆರಿಫಿಕೇಷನ್ ಮಾಡಿಬಿಟ್ಟು ಅಂಥ ಒಂದು ಲೀಸ್ಟನ್ನು MCC ಅವರ ಕೈಯಲ್ಲಿ ಕೊಟ್ಟುಬಿಟ್ಟು, ನೀವು ಕೌನ್ಸಿಲಿಂಗನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ನೀವು ಮಾಡಿ ಅಂಥೇಳಿ ಏನಾದರೂ ಕೊಡುವಂಥ ಚಾನ್ಸಸ್ ಇದೆಯಾ ಅನ್ನೋದು ನನಗೊಂದು ಡೌಟ್ ಇದೆ. ಆ ಒಂದು ಕಾರಣಕ್ಕಾಗಿ ಇದು ವೆರಿಫಿಕೇಷನ್ ಕಮ್ ಅಪ್ಲಿಕೇಶನ್ ಮಾಡ್ಯೂಲ್ ಅಂಥೇಳಿ ಹೆಸರಿಟ್ಟಿದ್ದಾರೆ ಅಂತ ನನಗೆ ಅನಿಸ್ತದೆ. ನೋಡೋಣ ಅಂತ, ನನ್ನ ಪ್ರೆಡಿಕ್ಷನ್ ರಾಂಗು ಕೂಡ ಆಗಬಹುದು. ಬಟ್
ನಾನು ಹೇಳ್ತಾ ಇರೋದಿಷ್ಟೇ, ನೀವು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಆಮೇಲೆ ಮಾಡ್ಕೋತಿದ್ರಿ, ಅದ್ರ ಬದಲಿಗೆ ಹೀಗೆ ಮಾಡ್ಕೋತಾ ಇದ್ದೀರಿ. ಸೊ ಇದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಯಾಕಂದರೆ ಭಾಳ ಜನ ವಿದ್ಯಾರ್ಥಿಗಳಿಗೆ ಈಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡದೇ ಇದ್ದರೆ, ಮುಂದೆ ಕೊಡದೇ ಇದ್ದರೆ, ಸೊ ಅವರು ಲಾಂಗ್ ಟರ್ಮಲ್ಲಿ ಹೋಗಿಬಿಡ್ತಾರೆ, ಅವ್ರಿಗೆ ಏನೂ ವಿಷಯನೇ ಗೊತ್ತಿರೋದಿಲ್ಲ, ಅತಂತ್ರರಾಗಿ ಬಿಡ್ತಾರೆ, ಮುಂದೆ ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದಿಷ್ಟೇ, ಪ್ರತಿಯೊಂದು ವಿದ್ಯಾರ್ಥಿಗಳು, ಯಾರು ನೀವು KCET ಬರೀತೀರೋ ಬಿಡ್ತೀರೋ ಸೆಕೆಂಡರಿ, ನೀಟ್ ಎಕ್ಸಾಮಿನೇಷನ್ನೇ ಕಾನ್ಸಂಟ್ರೇಟ್ ಮಾಡಿದ್ದೀರಾ ಅವರು ಕೂಡ, ಎಲ್ಲರೂ ಕೂಡ ಈ ಒಂದು KCET ಅಪ್ಲಿಕೇಶನ್ ಫಾರ್ಮನ್ನು ಈಗಲೇ ಹಾಕಿಬಿಡಿ. ಸೊ ದ್ಯಾಟ್ ಮುಂದೆ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಸೊ ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡಿ ಕೊಟ್ಟಿರೋದನ್ನು ನೋಡಿ, ಅಪ್ಲಿಕೇಶನ್ ಇಸ್ ಕಾಮನ್ ಟು ಸೀಟ್ ಅಲಾಟ್ಮೆಂಟ್ ಆಫ್ ಆಲ್ ಪ್ರೊಫೆಷನಲ್ ಕೋರ್ಸಸ್. ಹೌದಾ, ಆಲ್ ಪ್ರೊಫೆಷನಲ್ ಕೋರ್ಸಸ್ ಅಪ್ಲಿಕೇಶನ್ ಕಾಮನ್ ಇದೆ. ಸೊ ಅಪ್ಲಿಕೇಶನ್ ಕಾಮನ್ ಇದೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ನ್ಯಾಚುರೋಪತಿ, ಯೋಗ, ವೆಟರ್ನರಿ, ಬಿ ಫಾರ್ಮಾ, ಸೆಕೆಂಡ್ ಇಯರ್ ಬಿ ಫಾರ್ಮಾ, ಫಾರ್ಮಾ ಡಿ, ಫಾರ್ಮ್ ಸೈನ್ಸ್, ಸೊ ಅದಾದಮೇಲೆ BSc ಮೆಡಿಕಲ್, ಡೆಂಟಲ್, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, BPT, BSc ಅಲೈಡ್ ಹೆಲ್ತ್ ಸೈನ್ಸ್, BPO ಕೋರ್ಸ್. ಸೊ ಬಹಳ ಇಂಪಾರ್ಟೆಂಟ್ ಅಂದರೆ, ಕ್ಯಾಂಡಿಡೇಟ್ಸ್ ಶುಡ್ ಆಲ್ಸೋ ಮೆಂಡೇಟರಿಲಿ ರಿಜಿಸ್ಟರ್ ದೆಮ್ಸೆಲ್ಸ್ ಫಾರ್ CET 2024, ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಪೇ ದ ಅಪ್ಲಿಕೇಶನ್ ಫೀಸ್. ಅಪ್ಲಿಕೇಶನ್ ಫಾರ್ಮ್ ಹಾಕೋದು ಮೆಂಡೇಟರಿ, ಎಕ್ಸಾಮಿನೇಷನ್ ಕಂಪಲ್ಸರಿ ಬರೀಲೇಬೇಕಂತೇನಿಲ್ಲ. ನೀವು ನೀಟ್ ಬರೀತೀರಿ ಬರೀರಿ, ಸರ್ ನಾನು ನಾಟ ಮಾಡ್ತಾ ಇದ್ದೀನಿ, ಆರ್ಕಿಟೆಕ್ಚರ್ ಮಾಡ್ತಾ ಇದ್ದೀನಿ, ನಾನು ನಾಟ ಎಕ್ಸಾಮಿನೇಷನ್ ಬರೀತೀನಿ ಬರೀರಿ, ನೀವು CET ಬರೀಬೇಕಂತೇನಿಲ್ಲ. ಆದರೆ ಕೌನ್ಸ್ಲಿಂಗಿಗೋಸ್ಕರ ನೀವು ಮತ್ತೆ ಕಾಮನ್ CET ಅಂಡರೇ ಬರಬೇಕು. ಹೌದಾ, ಅದಕ್ಕೆ ಸೊ ನೀವು CET ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಕಂಪಲ್ಸರಿ. ಪ್ಲೀಸ್ ನೋಟ್ ದ್ಯಾಟ್ ರಿಜಿಸ್ಟ್ರೇಷನ್ ಟು ದೀಸ್ ಕೋರ್ಸಸ್ ಪೋರ್ಟಲ್ ವಿಲ್ ನಾಟ್ ಬಿ ಎನೇಬಲ್ಡ್ ಅಗೇನ್. ಭಾಳ ಇಂಪಾರ್ಟೆಂಟ್ ಇದು. ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ನಿಮಗೆ ಪೋರ್ಟಲ್ ಎನೇಬಲ್ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರೂ ಕೂಡ ನೀವು KCET ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್ ನೋಡಿ, ಆಫ್ಟರ್ UG NEET 2023-24 ರಿಸಲ್ಟ್ಸ್ ಆರ್ ಅನೌನ್ಸ್ಡ್, ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ವಿತ್ KEA ವಿಲ್ ಪ್ರೊವೈಡ್ ದ ಇಂಟರ್ಫೇಸ್ ಟು ಎಂಟರ್ ದ ನೀಟ್ ಸ್ಕೋರ್ ಆ್ಯಂಡ್ ರೋಲ್ ನಂಬರ್. ಬಹಳ ಇಂಪಾರ್ಟೆಂಟ್ ಇದು. ಅಂದರೆ UG NEET ಆಲ್ ಇಂಡಿಯಾ ಲೆವೆಲ್ದು ನೀವೇನು ಎಕ್ಸಾಮಿನೇಷನ್ ಮುಂದೆ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ ಕರೀತಾರೆ, ಅದನ್ನು ಫಿಲ್ ಮಾಡ್ತೀರಿ. ಅದನ್ನು ಫಿಲ್ ಮಾಡಿದ ಮೇಲೆ ಎಕ್ಸಾಮಿನೇಷನ್ ಬರೋದು, ರಿಸಲ್ಟ್ ಬರ್ತದೆ. ಆ ರಿಸಲ್ಟನ್ನು ತೆಗೆದುಕೊಂಡು ಬಂದು ಇಲ್ಲಿ KEAಗೆ ನೀವು ಕೊಡ್ತೀರಿ ಅಷ್ಟೇ. ಅಂದರೆ ಇಲ್ಲಿ NTA ರಿಸಲ್ಟ್ ನಡೀತದೆ, ಅಂದರೆ ರಿಸಲ್ಟ್ ಆಗ್ತದೆ, ಇಲ್ಲಿ KE ಅವರು ಇದ್ದಾರೆ. ಇಲ್ಲಿ ಎಕ್ಸಾಮಿನೇಷನ್ ಎಲ್ಲ ಮಾಡ್ತೀರಿ, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತೀರಿ, ಮುಂದೆ ಎಕ್ಸಾಮಿನೇಷನ್ ಬರೋದು, ರಿಸಲ್ಟ್ ಬರ್ತದೆ, ಇವನ್ನೆಲ್ಲ ತಂದುಬಿಟ್ಟು KEAಗೆ ನೀವು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಹೇಗೆ? ಒಂದು ಇಂಟರ್ಫೇಸನ್ನು ಕೊಡ್ತಾರೆ, ಒಂದು ಲಿಂಕನ್ನು ಕೊಡ್ತಾರೆ. ಆ ಒಂದು ಲಿಂಕಲ್ಲಿ ನೀವು ನೀಟ್ ರೋಲ್ ನಂಬರ್ ಮತ್ತು ಮಾರ್ಕ್ಸನ್ನು ಹಾಕಿಬಿಟ್ರಿ ಅಂದರೆ ಇದು KEAಗೆ ಬಂದುಬಿಡ್ತದೆ. ಸೊ KEAಗೆ ಒಂದು ಸಾರಿ ಬಂತು ಅಂತಂದರೆ ಇದು ನಿಮ್ಮ 85% ಸ್ಟೇಟ್ ಕೋಟಾ ಏನಿದೆ ಅದಕ್ಕೆ ಆಗಿಬಿಡ್ತದೆ. ಗೊತ್ತಿರಲಿ, 85% ಸ್ಟೇಟ್ ಕೋಟಾಗೆ ಇದು ಆಗಿಬಿಡ್ತು. ಇಷ್ಟು ವರ್ಷ ಏನಾಗ್ತಿತ್ತು, ನೀವು ನೀಟ್ ಎಕ್ಸಾಮಿನೇಷನ್ ಬರೆದ ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತಿದ್ರಿ, 500-1000 ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಬಿಟ್ಟು. ಬಟ್ ಈಗ ಮೊದಲೇ ಫಿಲ್ ಮಾಡಿಬಿಟ್ಟು, ಯಾಕಂದರೆ ಮುಂದೆ ವೆರಿಫಿಕೇಷನ್ ಇರೋದಿಲ್ಲ. ಈಗಿಂದ ಬೇಕಾದಷ್ಟು ಟೈಮ್ ಇದೆ. ಮೊದಲೇ ಫಿಲ್ ಮಾಡ್ತಾ ವೆರಿಫೈ ಆಗ್ತಾ ಹೋಗಿಬಿಡ್ತು ಅಂತಂದರೆ ನಿಮ್ಮ ಕಂಪ್ಲೀಟ್ ವೆರಿಫಿಕೇಷನ್ ಮೊದಲೇ ಮುಗಿದು ಬಿಡ್ತದ ಅನ್ನೋದು ಅವರ ಒಂದು ಉದ್ದೇಶ ಅಷ್ಟೇ, ಗೊತ್ತಿರಲಿ. ರೈಟ್. ಇದಾದ ಮೇಲೆ ಹಾಗಾದರೆ ವಿದ್ಯಾರ್ಥಿಗಳು ಏನೇನನ್ನು ತಮ್ಮ ರೆಫರೆನ್ಸಿಗೆ ಇಟ್ಕೊಳ್ಬೇಕು, ಫ್ಯೂಚರ್ ರೆಫರೆನ್ಸಿಗೆ ಬಹಳ ಇಂಪಾರ್ಟೆಂಟ್ ನೋಡಿ. ಅಟ್ಲೀಸ್ಟ್ 3 ಪ್ರಿಂಟ್ಔಟ್ ಆಫ್ ದ ಫೈನಲಿ ಸಬ್ಮಿಟೆಡ್ ಅಪ್ಲಿಕೇಶನ್ ಫಾರ್ಮ್. ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿದ್ಯಾರ್ಥಿಗಳೇ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಯೂಸರ್ ID ಮತ್ತು ಪಾಸ್ವರ್ಡ್. ಯೂಸರ್ ID ನಿಮ್ಮ ಅಪ್ಲಿಕೇಶನ್ ಫಾರ್ಮೇ ಆಗಿರ್ತದೆ, ಪಾಸ್ವರ್ಡ್ ಯಾವುದಿರ್ತದೆ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟೌಟ್ ತೊಗೊಂಡ ಮೇಲೆ 3 ಪ್ರಿಂಟೌಟ್ ಕಂಪಲ್ಸರಿ ಇಟ್ಕೊಂಡಿರಬೇಕು. ಪ್ರೂಫ್ ಆಫ್ ಫೀಸ್ ಪೇಯ್ಡ್ ಚಲನ್. ಕೆಲವೊಂದು ಸಾರಿ ಅಪ್ಲಿಕೇಶನ್ ಫಾರ್ಮಲ್ಲೇ ಫೀಸ್ ಪೇಯ್ಡ್ ಪ್ರೂಫ್ ಬಂದುಬಿಡ್ತದೆ, ಇಲ್ಲ ಅಂತಂದರೆ ಫೀಸ್ ಪೇ ಮಾಡಿದ ಮೇಲೆ ಒಂದು ಚಲನ್ ಜನರೇಟ್ ಆಗ್ತದೆ. ಆ ಒಂದು ಚಲನ್ ಕಾಪಿಯನ್ನು ಇಟ್ಕೊಂಡಿರಬೇಕು. ಮತ್ತು 2 to 3 ಕಾಪೀಸ್ ಆಫ್ ಐಡೆಂಟಿಕಲ್ ಫೋಟೋಗ್ರಾಫ್ ದಟ್ ವಾಸ್ ಸ್ಕ್ಯಾನ್ಡ್ ಆ್ಯಂಡ್ ಅಪ್ಲೋಡೆಡ್ ಆನ್ ದ ಅಪ್ಲಿಕೇಶನ್ ಫಾರ್ಮ್. ಭಾಳ ಇಂಪಾರ್ಟೆಂಟು. ಬೇರೆ ಬೇರೆ ಫೋಟೋ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಫೋಟೋ ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದು ಸಾರಿ ಫೋಟೋ ತೆಗೆಯೋದಕ್ಕೆ ಹೋದಾಗಲೇ ಒಂದು 20 ಕಾಪಿ ತೆಗೆದುಕೊಂಡು ಬಂದುಬಿಡಿ. ಯಾಕಂದರೆ ಅಪ್ಲಿಕೇಶನ್ ಮುಗಿದು ಅಪ್ಲಿಕೇಶನಿಂದ ಹಿಡಿದು ಅಡ್ಮಿಷನ್ವರೆಗೂ ಬೇಕು ನಮಗೆ. ಓಕೆ, ಒಂದು 20 ಕಾಪಿ ತಂದಿಟ್ಕೊಂಡ್ಬಿಡಿ. ಸೊ 2 to 3 ಕಾಪೀಸ್ ಆಫ್ ಐಡೆಂಟಿಕಲ್ ಫೋಟೋಗ್ರಾಫ್ ದಟ್ ವಾಸ್ ಸ್ಕ್ಯಾನ್ಡ್. ಯಾವುದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತೀರಿ ಅದೇ ಸೇಮ್ ಫೋಟೋವನ್ನು ನೀವು ಇಟ್ಕೊಳ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಇನ್ನು candidate must ensure that mobile numbers, email address entered in the online application form are his own
In case of urgency, KEA may send information or communication by SMS or email. ಸೊ ಭಾಳ ಜನ ವಿದ್ಯಾರ್ಥಿಗಳು ಈ ತಪ್ಪನ್ನು ಮಾಡ್ತಾರೆ. ಸೊ ತಾವು ಎಲ್ಲಿ ಸೈಬರ್ ಸೆಂಟ್ರಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕೋದಕ್ಕೆ ಹೋಗ್ತಾರೆ. ಸೊ ಅಪ್ಲಿಕೇಶನ್ ಫಾರ್ಮ್ ಹಾಕೋದಕ್ಕೆ ಹೋದಾಗ ಅವರು ಬ್ಯುಸಿ ಇರ್ತಾರೆ. ಅವ್ರೇನು ಹೇಳ್ತಾರೆ, ನಿಮ್ಮದೆಲ್ಲ ಕೊಟ್ಟು ಹೋಗಿ ನಾವು ನೆಕ್ಸ್ಟ್ ಫ್ರೀ ಆದಮೇಲೆ ಹಾಕ್ತೀನಿ ಅಂತ ಹೇಳ್ತಾರೆ. ಹಾಕಬೇಕಾದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ತಾವೇ ತಮ್ಮ ಮೊಬೈಲ್ ನಂಬರ್ನ, ತಮ್ಮ ಒಂದು ಮೇಲ್ ಐಡಿಯನ್ನು ಹಾಕ್ತಾರೆ. ಸೊ ಎಲ್ಲ ಇನ್ಫಾರ್ಮೇಷನ್ ಅವರಿಗೆ ಬರ್ತದೆ. ಸೊ ಫೈನಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಸೊ ಫೈನಲ್ ಕಾಪಿಯನ್ನು ನಿಮ್ಮ ಕೈಗಿಡ್ತಾರೆ. ನೀವು ಅನ್ಕೋತೀರಿ ನಂದು ಅಪ್ಲಿಕೇಶನ್ ಫಾರ್ಮ್ ಆಗಿಬಿಡ್ತು, ಯು ವಿಲ್ ಬಿ ವೆರಿ ಹ್ಯಾಪಿ. ಬಟ್ ಇದಲ್ಲ, ನಿಮ್ಮ ಮೊಬೈಲ್ ನಂಬರೇ ಅಲ್ಲಿರಬೇಕು. ಅಲ್ಲಿ ಹೋಗಿ ಕೇಳಿ, ಅಥವಾ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾದ್ರೆ ಹೇಳಿ, ನನ್ನ ಮೊಬೈಲ್ ನಂಬರ್ನೇ ಕಂಪಲ್ಸರಿ ಹಾಕಬೇಕು, ನನಗೆ OTP ಬರಬೇಕು, OTP ಬಂದ ಮೇಲೆ ನಾವು OTP ಹೇಳ್ತೀನಿ, ಆ OTPಯನ್ನು ಹಾಕಿಬಿಟ್ಟು ನೀವು ಮುಂದುವರಿರಿ ಅಂಥೇಳಿ. ಸೊ ಸುಮ್ಮನೆ ಏನೂ ಇಲ್ಲದೇನೆ, ಯಾಕಂದರೆ ಮುಂದೆ ಎಲ್ಲ ಹೋಗ್ತಾ ಹೋಗ್ತಾ ಏನಾಗಿಬಿಡ್ತದೆ, ಪ್ರಾಬ್ಲಮ್ ಆಗ್ತಾ ಹೋಗಿಬಿಡ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಫೋನ್ ನಂಬರು, ಇಮೇಲ್ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಏನು ಕೇಳ್ತಾರೆ ಅವೆಲ್ಲ ನಿಮ್ಮದೇ ಆಗಿರಲಿ, ಗೊತ್ತಿರಲಿ. ಇನ್ನು ಕ್ಯಾಂಡಿಡೇಟ್ಸ್ ಆ್ಯಂಡ್ ಪೇರೆಂಟ್ಸ್ ಆರ್ ಸೋನ್ಲಿ ರೆಸ್ಪಾನ್ಸಿಬಲ್ ಫಾರ್ ನಾನ್ ರಿಸಿಪ್ಟ್ ಆಫ್ ದ ಲೇಟೆಸ್ಟ್ ಇನ್ಫಾರ್ಮೇಷನ್. ನೀವೇನಾದರೂ ಅಪ್ಲಿಕೇಶನ್ ಫಾರ್ಮಲ್ಲಿ ಕರೆಕ್ಟಾದ ನಂಬರ್ನ ಕೊಟ್ಟಿಲ್ಲ, ಅಥವಾ ಭಾಳ ಜನ ಏನು ಮಾಡ್ತಾರೆ, ನಂಬರ್ ಈಗ ಕೊಡ್ತಾರೆ, ಅದನ್ನು ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿರ್ತಾರೆ ಅಥವಾ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಿದ್ದರೂ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಕ್ಯಾಂಡಿಡೇಟ್ ಮಸ್ಟ್ ಪ್ರಿಸರ್ವ್ ದ ಅಡ್ಮಿಟ್ ಕಾರ್ಡ್. ಎಕ್ಸಾಮಿನೇಷನ್ ನಿಮಗೇನು ಅಡ್ಮಿಟ್ ಕಾರ್ಡ್ ಕೊಡ್ತಾರೆ KCETಗೆ ಅಥವಾ ನೀಟ್ದವರಿಗೆ NTA ಕೊಡ್ತಾರೆ, ಹೌದಾ? ಸೊ ಅಡ್ಮಿಟ್ ಕಾರ್ಡನ್ನು ಅಡ್ಮಿಷನ್ ಆಗೋವರೆಗೂ ನೀವು ಕರೆಕ್ಟಾಗಿ ಇಟ್ಕೊಂಡಿರಬೇಕು, ರೈಟ್? ಇವೆಲ್ಲ ಇನ್ಫಾರ್ಮೇಷನ್ನ ಸ್ಟೆಪ್ ಬೈ ಸ್ಟೆಪ್ ಮುಂದಿನ ಒಂದು ಸೀರೀಸ್ ಆಫ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದು ಒಂದು ರೀತಿ KGF 1, 2, 3 ಇದ್ದಂಗೆ, ಅಪ್ಲಿಕೇಶನ್ ಫಾರ್ಮ್ 1, 2, 3 ಇದ್ದಂಗೆ. ಸೊ ಕಂಪ್ಲೀಟಾಗಿ ನೋಡ್ತಾ ಹೋಗಿ, ನಿಮಗೆ ತಿಳಿಯುವಂತಹ ಭಾಷೆಯಲ್ಲಿ, ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳ್ತೀನಿ. ಸೊ ಇದು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಹೇಳಿರ್ತೀನಿ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ, ಸೊ ನಿಮಗೆ ನನ್ನ ಕಡೆಯಿಂದ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಮಾತಾಡೋಣಂತೆ. ಸೊ ಅದಾದಮೇಲೆ ನೀವು ಬೇಕಾದರೆ ತೊಗೊಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.